ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋದಕ್ಕೆ ಉಪಯೋಗವಾಗುವಂತಹ ಟೆಕ್ನಿಕ್ಸ್ ಗಳ ಬಗ್ಗೆ ಇದಕ್ಕೂ ಮುಂಚೆ ಕೆಲವು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಆ ವಿಡಿಯೋಸ್ ಅಲ್ಲಿ ಹೇಳಿದ ಟೆಕ್ನಿಕ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಸಿಂಪಲ್ ಟೆಕ್ನಿಕ್ಸ್ ನ ತಿಳಿದುಕೊಳ್ಳೋಣ. ಇವು ಕೆಲಸ ಮಾಡೋದಕ್ಕೆ ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಟೈಮ್ ನ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ನೀವು ಡೈಲಿ ಮಾಡ್ತಿರುವ ಕೆಲಸಗಳನ್ನ ಮಾಡ್ತಾ ನಿಮ್ಮ ಡೈಲಿ ಲೈಫ್ ಅಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ತಂದ್ರೆ ಸಾಕು. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 1, ಬರ್ನಿಂಗ್ ಡಿಸೈರ್. ಒಂದು ಬೈಕ್, ಕೊನೆಯವರೆಗೂ ಜೊತೆಗಿರುವಂತಹ ಲವ್ವರ್, ಇರೋದಕ್ಕೆ ವಿಶಾಲವಾದ ಮನೆ, 6 ಫಿಗರ್ ಸ್ಯಾಲರಿ, ನೀವು ತುಂಬಾ ಇಷ್ಟಪಡುವ ಕಾರ್, ಹೀಗೆ ಎಲ್ಲರಿಗೂ ಎಷ್ಟೋ ಕೋರಿಕೆಗಳು ಅನ್ನೋದು ಇರ್ತವೆ. ಆದ್ರೆ ನೀವು ಕೋರಿಕೊಂಡ ಕೋರಿಕೆಗಳು ನಿಜ ಆಗ್ಬೇಕು ಅನ್ನೋ ತಪನ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿದೆ. ಲೈಫ್ ಅಲ್ಲಿ ಏನಾದರೂ ಸಾಧಿಸಬೇಕಂದಾಗ ಅದು ಮೊದಲು ಒಂದು ಕೋರಿಕೆಯಾಗಿ ಶುರು ಆಗುತ್ತೆ. ನಿಧಾನವಾಗಿ ಅದು ಒಂದು ಬಲವಾದ ನಿರ್ಣಯವಾಗಿ ಬದಲಾಗುತ್ತೆ. ಫೈನಲ್ ಆಗಿ ಅದು ನಿಜವಾಗುತ್ತೆ. ಹಾಗೆ ನಿಜ ಆಗ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೋರಿಕೆಗಳ ಬಗ್ಗೆ ಬರ್ನಿಂಗ್ ಡಿಸೈರ್ ಅಂದ್ರೆ ದಗದಗಿಸಿ ಸುಡುವಂತಹ ಕೋರಿಕೆ ಇರಬೇಕು. ಇದು ಹೇಗೆ ಬರುತ್ತದೆ ಅಂದ್ರೆ ಡೈಲಿ ನೀವು ಏನನ್ನ ದಕ್ಕಿಸಿಕೊಳ್ಬೇಕು ಅಂತ ಇದೀರೋ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಹೀಗೆ ಡೈಲಿ ಆಲೋಚನೆ ಮಾಡ್ತಾ ನಿಮಗೆ ಗೊತ್ತಿಲ್ಲದೇನೆ ಸ್ವಲ್ಪ ಸಮಯದ ನಂತರ ಮೊದಲು ಹೇಳಿದ ಹಾಗೆ ಅವು ಬಲವಾದ ನಿರ್ಣಯಗಳಾಗಿ ಬದಲಾಗ್ಬಿಡ್ತವೆ. ಪಾಯಿಂಟ್ ನಂಬರ್ 2, ಹೇಗೆ ಅನ್ನೋ ಮಾತಿನ ಬಗ್ಗೆ ಆಲೋಚನೆ ಮಾಡಬೇಡಿ. ಲೈಫ್ ಅಲ್ಲಿ ಗುರಿಯನ್ನ ಇಟ್ಕೊಂಡಿರೋ ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲನೇದಾಗಿ ಬರುವಂತಹ ಡೌಟೇ ಇದು, ನನ್ನ ಗೋಲ್ನ ಹೇಗೆ ಸಾಧಿಸಬೇಕು ಅನ್ನೋದು. ಒಂದು ಗುರಿಯನ್ನ ಸಾಧಿಸಬೇಕು ಅನ್ನೋ ಆಲೋಚನೆ ಮನಸ್ಸಿನಲ್ಲಿ ಬಂದಾಗ ಮೊದಲು ಆ ಗುರಿಯ ಬಗ್ಗೆ ಒಂದು ಕ್ಲಾರಿಟಿಗೆ ಬರಬೇಕು. ಹೇಗೆ ಸಾಧ್ಯವಾಗುತ್ತೆ, ಯಾವಾಗ ಸಾಧ್ಯ ಆಗುತ್ತೆ ಅಂತ ಆಲೋಚಿಸ್ತಾ ಫ್ರಸ್ಟ್ರೇಟೆಡ್ ಆಗೋಕ್ ಹೋಗ್ಬಾರ್ದು. ನಿಮ್ಮ ಗೋಲ್ ಬಗ್ಗೆ ಒಂದು ಪೂರ್ತಿ ಕ್ಲಾರಿಟಿ ಇದ್ದಾಗ ಎಲ್ಲಾ ಸಮಯದಲ್ಲೂ ನಿಮ್ಮ ಗೋಲ್ನ ನೀವು ಸಾಧಿಸ್ತೀರಾ ಅನ್ನೋ ನಂಬಿಕೆ ಇದ್ದು ಸಾಧಿಸಬೇಕು ಅನ್ನೋ ತಪನ ಇದ್ದಾಗ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಈ ವಿಷಯ ತುಂಬಾ ಬಲವಾಗಿ ರಿಜಿಸ್ಟರ್ ಆಗ್ಬಿಡುತ್ತೆ. ಆವಾಗ ನಿಮ್ಮ ಗುರಿಯನ್ನ ಸಾಧಿಸುವ ದಾರಿ, ಅದಕ್ಕಿರುವಂತಹ ಸಮಯ ಎಲ್ಲಾ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಪಾಯಿಂಟ್ ನಂಬರ್ 3, ಆಟೋ ಸಜೆಷನ್ಸ್ ಅಂಡ್ ಅಫರ್ಮೇಷನ್ಸ್. ಜನರಲ್ ಆಗಿ ತುಂಬಾ ಜನಕ್ಕೆ ಮೋಟಿವೇಶನಲ್ ವಿಡಿಯೋ ನೋಡೋದು, ಕ್ವಾಯ್ಟ್ಸ್ ನ ಕೇಳೋದು ಅಥವಾ ಓದೋದು ಅಭ್ಯಾಸ ಇರುತ್ತೆ. ಆ ರೀತಿಯ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಿರ್ತಾರೆ. ಒಂದು ಸಣ್ಣ ಸೆಂಟೆನ್ಸ್ ಕೊಡುವಂತಹ ಇಂಪ್ಯಾಕ್ಟ್ ಒಂದು ಪೂರ್ತಿ ಆರ್ಟಿಕಲ್ ಗಿಂತ ಜಾಸ್ತಿ. ಈ ಅಫರ್ಮೇಷನ್ಸ್ ಕೂಡ ಅದೇ ರೀತಿಯ ಇಂಪ್ಯಾಕ್ಟ್ ನ ತೋರಿಸ್ತವೆ. ಈ ಸಣ್ಣ ಸಣ್ಣ ಸೆಂಟೆನ್ಸ್ ನಮ್ಮ ಮನಸ್ಸಿನಲ್ಲಿ ತುಂಬಾ ಬಲವಾದ ನಂಬಿಕೆಯನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಬರೆದಿರುವ ವಿಷಯಗಳು ಪೂರ್ತಿ ನಿಜಾನೇ ಅಂತ ನಂಬಿ ಅದು ಸಾಧ್ಯನೇ ಅಂತ ಅನಿಸೋ ರೀತಿ ಮಾಡುತ್ತೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಎಷ್ಟೋ ಈಸಿಯಾಗಿ ಕನ್ವಿನ್ಸ್ ಮಾಡ್ತವೆ. ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ಏನಂದ್ರೆ ಸಕ್ಸಸ್ಫುಲ್ ಲೀಡರ್ಸ್ ಬರೆದ ಮೋಟಿವೇಶನಲ್ ಕ್ವಾಯ್ಟ್ಸ್. ಅವು ಓದಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಮೋಟಿವೇಶನ್ ಮೊದಲಾಗುತ್ತೆ. ಅದೇ ನೀವು ಪ್ರತಿನಿತ್ಯ ಓದ್ತಿದ್ರೆ ಕಡಿಮೆಯಾಗ್ತಿರುವ ನಿಮ್ಮ ಮೋಟಿವೇಶನ್ ಮತ್ತೆ ಜಾಸ್ತಿ ಆಗುತ್ತೆ. ಸೊ ನೀವು ಸಾಧಿಸಬೇಕಂತಿರುವ ಗೋಲ್ಸ್ ನ ಒಂದು ಲಿಸ್ಟ್ ಅಲ್ಲಿ ಬರೆದು ನೀವು ಯಾವ ರೀತಿಯ ವಿಷಯದಲ್ಲಿ ವೀಕ್ ಅಂತ ಅನ್ಕೋತಿದ್ದೀರೋ, ಉದಾಹರಣೆಗೆ ಆತ್ಮವಿಶ್ವಾಸ ಇಲ್ಲದಿರುವುದು, ಡಿಪ್ರೆಷನ್ ಅಲ್ಲಿ ಇರೋದು, ಕಾನ್ಸಂಟ್ರೇಷನ್ ಇಲ್ಲದಿರೋದು, ಹೀಗೆ ಇವುಗಳನ್ನ ದೂರ ಮಾಡುವ ಮೋಟಿವೇಶನ್ ಕ್ವಾಯ್ಟ್ಸ್ ನ ಪದೇ ಪದೇ ಓದೋದ್ರಿಂದ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 4, ನಂಬಿಕೆಯನ್ನ ಬೆಳೆಸ್ಕೋಬೇಕು. ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ದೊಡ್ಡವರು ಹೇಳ್ತಿರ್ತಾರೆ. ಒಂದು ಆಲೋಚನೆಗೆ ಬಲವಾದ ನಂಬಿಕೆ ಜೊತೆಯಾದ್ರೆ ಅವುಗಳಿಂದ ಬರುವಂತಹ ವೈಬ್ರೇಷನ್ಸ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಸೇರಿ ಅಲ್ಲಿಂದ ಯೂನಿವರ್ಸಲ್ ಸೂಪರ್ ಕಾನ್ಸಿಯಸ್ ಮೈಂಡ್ ಗೆ ಪ್ರಯಾಣಿಸ್ತವೆ. ಈ ಯೂನಿವರ್ಸಲ್ ಸೂಪರ್ ಕಾನ್ಸಿಯಸ್ ನ ಕೆಲವು ಜನ ದೇವರು ಅಂತಾರೆ, ಇನ್ನು ಕೆಲವು ಜನ ನೇಚರ್ ಅಂತಾರೆ. ಆಲೋಚನೆ ಏನೋ ಬಂದ್ಬಿಡುತ್ತೆ, ಆದ್ರೆ ಬಲವಾದ ನಂಬಿಕೆ ಬರೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಂಬಿಕೆ ಬರ್ಬೇಕಂದ್ರೆ ನೀವು ಅಂದುಕೊಂಡ ಆಲೋಚನೆ ಪ್ರತಿನಿತ್ಯ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಜಪಿಸ್ತೀರಿ. ನೀವು ನೆಗೆಟಿವ್ ಆಗಿ ಆಲೋಚಿಸಿದಾಗ ನಿಮ್ಮನ್ನ ನೀವು ನೆನಪು ಮಾಡ್ಕೊಳ್ಳಿ, ಡೈಲಿ ನನ್ನಿಂದ ಆಗೋದಿಲ್ಲ, ನನ್ನಿಂದ ಆಗ್ತಿಲ್ಲ ಅಂತ ಅನ್ಕೊಳ್ತಾ ಇರ್ತೀರಾ. ಅಲ್ಲಿ ನಿಮ್ಮಿಂದ ಏನು ಸಾಧ್ಯವಾಗಲ್ಲ ಅನ್ನೋದ್ರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ತಿದ್ದೀರಾ. ಫಾರ್ ಎ ಚೇಂಜ್ 1 ತಿಂಗಳವರೆಗೂ ಪ್ರತಿನಿತ್ಯ ಬಿಡದೇನೆ ನನ್ನಿಂದ ಆಗುತ್ತೆ, ನಾನು ಮಾಡಬಲ್ಲೆನು ಅಂತ ನೆಗೆಟಿವ್ ಆಗಿ ಆಲೋಚಿಸಿದ ವಿಷಯಗಳನ್ನ ಪಾಸಿಟಿವ್ ಮಾತಿನಿಂದ ರೀಪ್ಲೇಸ್ ಮಾಡಿ ನೋಡಿ. ಆವಾಗ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಆದಷ್ಟು ಬೇಗ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 5, ಅನಂತವಾದ ಕೃತಜ್ಞತೆ. ನಮಗೆ ಯಾರಾದ್ರೂ ಏನಾದ್ರೂ ಸಹಾಯ ಮಾಡಿದ್ರೆ ಬೆಟ್ಟದಷ್ಟು ಬಲ ಬಂದ ಹಾಗೆ ಫೀಲಿಂಗ್ ಇರುತ್ತೆ. ಸಹಾಯ ಮಾಡಿದವರಿಗೆ ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್ ನ ತೋರಿಸ್ತೀವಿ. ಈ ಕೃತಜ್ಞತೆಯ ಭಾವ ನಮ್ಮಲ್ಲಿದ್ದಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೀಗೆ ಜೀವನದಲ್ಲಿ ಪ್ರತಿ ಕ್ಷಣ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡೋಕಾದ್ರೆ ಮತ್ತಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಸ್ವಂತ ಆಗುತ್ತೆ.
ಜನರಲ್ ಆಗಿ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ತುಂಬಾ ಜನ ಏನು ಪ್ರತಿಕ್ಷಣ ಎಲ್ಲದಕ್ಕೂ ಟ್ಯಾಂಕ್ಸ್ ಹೇಳ್ತಾ ಇರ್ಬೇಕಾ ಅಂತ ಒದ್ದಾಡ್ತಾರೆ. ಇಲ್ಲಿ ಒಬ್ಬರಿಗೆ ಕೃತಜ್ಞತೆ ತೋರಿಸೋದಂದ್ರೆ ಇತರರಿಗೆ ಕಷ್ಟ ಕೊಡುವ ಕೆಲಸಗಳನ್ನ ಮಾಡದೇ ಇರೋದು, ಅಂದ್ರೆ ಜಗಳವಾಡೋದು, ತಪ್ಪುಗಳನ್ನ ಎತ್ತಿ ತೋರಿಸೋದು, ಸುಳ್ಳು ಹೇಳೋದು, ಮೋಸ ಮಾಡೋದು ಇವನ್ನೇನು ಮಾಡದೇ ಇರಬೇಕು. ಕೆಲವು ಜನಕ್ಕೆ ಡೈಲಿ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ. ಆ ಡೈರಿಯಲ್ಲಿ ದಿನಾಲೂ ಅವರು ಇತರರು ಇವರಿಗೆ ಮಾಡೋ ಒಳ್ಳೆಯದರ ಬಗ್ಗೆ ಜಾಸ್ತಿ ಬರೆಯೋದ್ರಿಂದ ಕೃತಜ್ಞತೆಯ ಭಾವನೆ ಬೆಳೆಯುತ್ತೆ. ಅದರ ಜೊತೆ ಪಾಸಿಟಿವ್ ಎನರ್ಜಿ ಬೆಳೆದು ಲಾ ಆಫ್ ಅಟ್ರಾಕ್ಷನ್ ತುಂಬಾ ಬೇಗನೆ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 6, ಮಾತನಾಡುವ ಮಾತುಗಳ ಮೇಲೆ ಗಮನವಿರಬೇಕು. ನಾವು ದಿನಾಲೂ ಮಾತನಾಡುವ ಮಾತುಗಳಲ್ಲಿ ಕಣ್ಣಿಗೆ ಕಾಣಿಸದಿರುವ ಶಕ್ತಿಯೊಂದು ಇರುತ್ತೆ. ನಿಜ ಹೇಳೋದಾದ್ರೆ ಈ ಮಾತುಗಳು ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಂದ ಕೂಡಿರುತ್ತೆ. ನಾವು ಮಾತನಾಡೋ ಮಾತಿನಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಎರಡೂ ಇರ್ತವೆ. ಮತ್ತೊಂದು ವಿಷಯ ಏನಂದ್ರೆ ಕೆಲವು ಶಬ್ದಗಳು ಅಂದ್ರೆ ಸೌಂಡ್ಸ್ ಕೂಡಿದ್ರೆ ಅವು ಪದಗಳು ಆಗಿ, ಆ ಪದಗಳು ಕೂಡಿಸಿದ್ರೆ ಮಾತುಗಳಾಗಿ ತಯಾರಾಗ್ತವೆ. ಸೊ ನಾವು ಪಾಸಿಟಿವ್ ಆಗಿ ಮಾತನಾಡಿದ್ರೆ ಆ ಸೌಂಡ್ಸ್ ನಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಬರ್ತವೆ. ಹಾಗೇನೆ ನೆಗೆಟಿವ್ ಆಗಿ ಮಾತನಾಡಿದ್ರೆ ನೆಗೆಟಿವ್ ವೈಬ್ರೇಷನ್ಸ್ ಅನ್ನೋದು ಬರ್ತವೆ. ಒಂದು ಮಾತು ಮಾತನಾಡಿದಾಗ ಅದರಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಮ್ಮ ಕಿವಿಗಳಿಂದ ಅವುಗಳ ಫ್ರೀಕ್ವೆನ್ಸಿಯನ್ನ ಹಿಡ್ಕೊಂಡು ಎಂಟರ್ ಆಗಿ ಬ್ರೇನ್ ಗೆ ಸೇರ್ಕೊಳ್ತವೆ. ಅವಾಗ ನಮ್ಮ ಮೈಂಡ್ ಅಲ್ಲಿ ಆ ಮಾತುಗಳಿಗೆ ತಕ್ಕ ಪಿಕ್ಚರ್ಸ್ ಅನ್ನೋದು ತಯಾರಾಗ್ತವೆ. ಮಾತನಾಡುವಂತಹ ಮಾತುಗಳಿಂದ ಪಾಸಿಟಿವ್ ಆದ್ರೆ ಪಾಸಿಟಿವ್ ಪಿಕ್ಚರ್ಸ್, ನೆಗೆಟಿವ್ ಆದ್ರೆ ನೆಗೆಟಿವ್ ಪಿಕ್ಚರ್ಸ್ ಅನ್ನೋದು ಕಾಣಿಸ್ತಿರ್ತವೆ. ಹಾಗೆ ಕಾಣಿಸುವ ಪಿಕ್ಚರ್ಸ್ ನ ಹಿಡ್ಕೊಂಡು ನಾವು ಪಾಸಿಟಿವ್ ಆಗಿದೀವಾ ಇಲ್ಲಾಂದ್ರೆ ನೆಗೆಟಿವ್ ಆಗಿದೀವಾ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಾತನಾಡುವ ಮಾತುಗಳು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸಿಕೊಂಡು ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋ ರೀತಿ ಮಾಡ್ತವೆ. ಅದಕ್ಕೆ ಏನಾದ್ರೂ ಮಾತನಾಡುವ ಮುಂಚೆ 2-3 ಸಾರಿ ಆಲೋಚನೆ ಮಾಡಿ ಮಾತಾಡು ಅಂತ ಅಂತಾರೆ. ಹಾಗೇನೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ಡೈಲಿ ನೆಗೆಟಿವ್ ಆಗಿ ಮಾತಾಡ್ತಾ ಡಿಪ್ರೆಷನ್ ಅಲ್ಲಿ ಇರುವವರ ಜೀವನದಲ್ಲಿ ಯಾವ ರೀತಿಯ ಸಕ್ಸಸ್ ಅನ್ನೋದು ಕಾಣಿಸೋದಿಲ್ಲ. ಸೊ ಪಾಸಿಟಿವ್ ಆಗಿ ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇವುಗಳನ್ನ ಪಾಲಿಸಿದರೆ ನಿಮ್ಮ ಲೈಫ್ ಅಲ್ಲಿ ನೀವು ಅಂದುಕೊಂಡ ಗೋಲ್ಸ್ ನ ಈಸಿಯಾಗಿ ಸಾಧಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.